ಇವತ್ತು ಕೌಂಟಿಂಗ್ ಸಂಬಂಧ ನಮ್ಮ ಅಗ್ರಿ ಯೂನಿವರ್ಸಿಟಿ ವಿಚ್ ಇಸ್ ಅ ಕೌಂಟಿಂಗ್ ಸೆಂಟರ್, ಧಾರವಾಡದ್ದು ಕೌಂಟಿಂಗ್ ಸೆಂಟರ್ ಇದೆ, ಅಸೆಂಬ್ಲಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂವೆನ್ಸಿದು. ಇಲ್ಲಿ ಎಲಾಬರೇಟ್ ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. 3 ಲೇಯರಲ್ಲಿ ಫ್ರಿಸ್ಕಿಂಗ್ ಮಾಡ್ಕೊಂಡಿದ್ದೀವಿ. ಔಟರ್ ಮೋಸ್ಟ್ ಕಾರಿಡಾರ್ ಏನಿದೆ, ನಾವು ಸಿವಿಲ್ ಪೊಲೀಸು ಮತ್ತು ಲೋಕಲ್ ಪೊಲೀಸರಿಂದ ಫ್ರಿಸ್ಕಿಂಗ್ ಆಗುತ್ತೆ. ಅಲ್ಲಿನೂ ಪ್ರತ್ಯೇಕವಾಗಿ ಲೇಡೀಸು ಜೆಂಟ್ಸು ಅಂತ ಸಪ್ರೇಟ್ ಮಾಡಿದ್ದಾರೆ. ಮತ್ತು ಎಲ್ಲ ಮೊಬೈಲ್ ಸೆಟ್ಟು ಅಲ್ಲೇ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದ ಮೇಲೆ 2 ಬಿಲ್ಡಿಂಗ್ ಇದೆ, ಫಸ್ಟ್ ಬಿಲ್ಡಿಂಗ್ ಆ್ಯಂಡ್ ಸೆಕೆಂಡ್ ಬಿಲ್ಡಿಂಗ್. ಅಲ್ಲಿ ಮಿಡಲ್ ಲೆವೆಲ್ ಪೆರಿಮೀಟರ್ ಚೆಕಿಂಗ್ ಅಲ್ಲಿ ನಮ್ಮ KSRP ಸ್ಟೇಟ್ ರಿಸರ್ವ್ ಪೊಲೀಸ್ ಏನಿದ್ದಾರೆ ಅವ್ರದ್ದು ಚೆಕಿಂಗ್ ಇದೆ, ಮತ್ತು ಒಳಗಡೆ CAPFನವ್ರದ್ದು ಇದೆ. ಇದರಲ್ಲಿ ಪ್ರತ್ಯೇಕವಾಗಿ ಎಲೆಕ್ಷನ್ ಏಜೆಂಟು ಕ್ಯಾಂಡಿಡೇಟ್ಸ್ಗೆ ಸಪ್ರೇಟ್ ಪಾರ್ಕಿಂಗ್, ಸಪ್ರೇಟ್ ಎಂಟ್ರಿ ಮಾಡಿದ್ದೀವಿ. ಅದೇ ಥರ ಅಫಿಷಿಯಲ್ಸಿಗೆ, ಮೀಡಿಯಾದವ್ರಿಗೆ ಸಪ್ರೇಟ್ ಪಾರ್ಕಿಂಗ್, ಸಪ್ರೇಟ್ ಎಂಟ್ರಿ ಮಾಡಿದ್ದೀವಿ. ಎಲ್ಲ ಸೇರಿ ಅರೌಂಡ್ 650ಗಿಂತ ಹೆಚ್ಚಿನವರು ಬರೀ ಈ ಕ್ಯಾಂಪಸ್ ಒಳಗಡೆ ಮತ್ತು ಕ್ಯಾಂಪಸ್ ಸುತ್ತಮುತ್ತ ಭದ್ರತೆಯಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಈಗ ಅದರ್ ದ್ಯಾನ್ ಈ ಬಿಲ್ಡಿಂಗ್ ಏನು ಕೌಂಟಿಂಗ್ ನಡೆದಿದೆ, ಈ ಬಿಲ್ಡಿಂಗ್ ಹೊರತುಪಡಿಸಿ ಹೊರಗಡೆ ಅಂದರೆ ಹುಬ್ಬಳ್ಳಿ ನಗರ ಆಯಿತು, ಧಾರವಾಡ ನಗರ ಆಯಿತು, ಈಗಾಗಲೇ ಸುಮಾರು 25ಕ್ಕೂ ಹೆಚ್ಚು ಸೂಕ್ಷ್ಮ ಪ್ರದೇಶಗಳನ್ನು ನಾವು ಗುರುತಿಸಿ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ 5:30ಇಂದನೇ ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಏನು ಈ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದೀವಿ ಅಲ್ಲೆಲ್ಲ ಕರ್ತವ್ಯದಲ್ಲಿದ್ದಾರೆ. ಅದರ ಜೊತೆಗೆ ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ಸ್ ಏನಿದೆ, ಪೆಟ್ರೋಲಿಂಗ್ ವೆಹಿಕಲ್ಸು ಸಹ ಬೆಳಗ್ಗೆ 5 ಗಂಟೆಯಿಂದನೇ ಪೆಟ್ರೋಲಿಂಗ್ ಮಾಡ್ತಾ ಇದೆ. ಮತ್ತು ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ 144 ಸೆಕ್ಷನ್ ಪ್ರಿವೆಂಟಿವ್ ಸೆಕ್ಷನ್ಸು ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೊರಗಡೆ ಸೇರೋದು ಅದೆಲ್ಲ ನಿಷೇಧ ಇದೆ. ಸೊ ಅದರ ಕುರಿತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕ್ರಮ ವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.